ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋಕ್ಕೆ ಹೋಗ್ತಾರೆ, ವೆಬ್ ಸೀರೀಸ್ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಸೀರಿಯಲ್ ನೋಡ್ತಾರೆ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ಗರ್ಲ್ ಫ್ರೆಂಡ್ ಜೊತೆ ಗಂಟೆಗಟ್ಟಲೆ ಫೋನಲ್ಲಿ ಹರಟೆ ಹೊಡಿತಾರೆ. ವರ್ಕೌಟ್ ಮಾಡೋಕ್ಕೆ ಟೈಮ್ ಇರುತ್ತೆ ಅನ್ನೋರು ಫ್ರೀ ಟೈಮಲ್ಲಿ ಜಿಮ್ಗೆ ಹೋಗ್ತಾರೆ, ಇಲ್ಲ ಜಿಮ್ಗೆ ಹೋಗೋಕ್ಕೆ ಅಂತಾನೆ ಫ್ರೀ ಟೈಮ್ ಮಾಡ್ತಾರೆ. ಫ್ರೆಂಡ್ಸ್ ಎಲ್ಲರೂ ಹರಟೆ ಹೊಡಿಯೋಕ್ಕೆ ಕರೆದ್ರೆ, ಇಲ್ಲ ಸಿಟ್ಟಿಂಗ್ ಹಾಕೋದ ಅಂತ ಕರೆದ್ರೆ, ಇಲ್ಲ ಕಣೋ ನಂಗೆ ಜಿಮ್ ವರ್ಕೌಟ್ ಇದೆ ಅದು ಮುಗಿಸ್ಕೊಂಡು ಬೇಕಾದ್ರೆ ಬರ್ತೀನಿ ಅಂತಾರೆ. ಅದೇ ಫ್ರೀ ಟೈಮ್ ಇಲ್ಲ ಅಂತ ಅನ್ನೋರು ಆ ಒಂದು ಕ್ಷಣಕ್ಕೆ ಕಾಯ್ತಾ ಇರ್ತಾರೆ, ಎಲ್ಲಿ ಯಾರೋ ಒಬ್ರು ಕರೀತಾರೆ, ಜಿಮ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ. ಕಾಲಲ್ಲಿ ಬ್ಯುಸಿ ಇದ್ರೆ ನಂಗೆ ಜಿಮ್ಗೆ ಹೋಗೋಕ್ಕೆ ಟೈಮ್ ಆಯಿತು, ಜಿಮ್ ಮುಗಿಸ್ಕೊಂಡು ಬಂದು ಕಾಲ್ ಮಾಡ್ತೀನಿ ಅಂತಾರೆ. ಉಳ್ದವರು ಜಿಮ್ ಕ್ಯಾನ್ಸಲ್ ಅಂದ್ಬಿಟ್ಟು ಗಂಟೆಗಟ್ಟಲೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಜಿಮ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಮಾಡೋಕ್ಕೆ ಹೋಗಬೇಡಿ. ನನಗೆ ಇಷ್ಟ ಇಲ್ಲ, ನಂಗೆ ಹಿಂಗೆ ಓವರ್ ವೆಯ್ಟ್ ಆಗಿರೋದು ಇಷ್ಟ, 108 ಕಾಯಿಲೆಗಳು ತೊಗೊಂಡು ಅದು ನರಳಾಡೋದು ಇಷ್ಟ ಅಂತ ಅಂದ್ಬಿಡಿ. ಬೇರೆ ಯಾರಿಗೂ ನಿನಗೆ ಎಕ್ಸ್ಟ್ರಾ ದೇವರು 25-26 ಗಂಟೆ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ನಿಂಗೆ ಟೈಮ್ ಇದೆ, ನನಗಿಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ. ಎಲ್ಲರ ಹತ್ರ ಇರೋದು 24 ಗಂಟೆನೇ. ನೀವು ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಅದಕ್ಕೆ ತಕ್ಕ ರಿಸಲ್ಟ್ಸ್ ಬಂದೇ ಬರುತ್ತೆ.